ಕುಂದಾನಗರಿ ಬೆಳಗಾವಿಯಲ್ಲಿ ಸಾಲು ಸಾಲು ಅಪರಾಧ ಪ್ರಕರಣಗಳು ನಡೀತಾನೆ ಇವೆ. ಪತಿ ಮಹಾಶಯನೊಬ್ಬ ಪತ್ನಿಯನ್ನು ಕೊಡ್ಲಿಯಿಂದ ಕಡಿದು ಬರ್ಬರವಾಗಿ ಹತ್ಯೆ ಮಾಡಿದ್ದು ಬಳಿಕ ತಾನು ನೇಣಿಗೆ ಶರಣಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ತಾಯಿ ಮೃತಪಟ್ಟಿದ್ದಕ್ಕೆ ಪತ್ನಿ ತವರಿಗೆ ಹೋಗಲು ಮುಂದಾಗಿದ್ದಕ್ಕೆ ಮನುಷ್ಯತ್ವವನ್ನು ಮರೆತ ಪತಿ ಪತ್ನಿಯನ್ನೇ ಕೊಡಲಿಯಿಂದ ಕಡಿದು ಸಾಯಿಸಿದ್ದಾನೆ. ಇವತ್ತಿನ ಅವನ ತಾಯಿ ಹೆಣ್ಮಗಳ ತಾಯಿ ಅವರು ಊಟ ಕಟ್ಕೊಂಡು ಹೊಂಟಿರು. ಅವ್ರ ತಾಯಿಯವ್ರು ತಿರ್ಕೊಂಡಿದ್ರಂತ. ಅದ್ರ ಸಂಬಂಧ ಜಳಕ ಮಾಡೋ ಮುಂದೆ ಅದು ಏನಾಗೈತೋ ಬೆಳಿಗ್ಗೆ ಎದ್ದ ಇದಾಗೈತಿ. ಅದು ಯಾರಿಗೂ ಊರನ್ನವ್ರಿಗೂ ಯಾರಿಗೂ ಗೊತ್ತಾಗೇ ಇಲ್ಲ. ಮನೆ ಕದ ಹಾಕಿತ್ತ ಯಾರು ಎಲ್ಲ ಇಲ್ಲ, ಅವ್ರು ಇಬ್ಬರು ಗಂಡ ಅದ ಸತ್ತವನ ಗೌಂಡಿ ಕೆಲಸ ಮಾಡ್ತಿದ್ರೆ ಅವನ ಹೆಂಡತಿ ಮನೆಗೆಲ್ಲ ಸರಿ. ಎಲ್ಲವ್ವ ಪತಿಯಿಂದ ಕೊಲೆಯಾದ ಮಹಿಳೆ ಶಿವಪ್ಪ ಸಣ್ಣ ಬಸಪ್ಪ ಕಂಬಳಿ ಪತ್ನಿಯನ್ನು ಕೊಂದು ಆತ್ಮಹತ್ಯೆಗೆ ಶರಣಾದ ಪತಿ ಎಲ್ಲವ್ವಳಿಗೆ ತಾಯಿ ಸಾವನ್ನಪ್ಪಿ 1 ವಾರವಾಗಿತ್ತು. ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಬೇಕಿದ್ದ ಕಾರಣಕ್ಕೆ ತವರಿಗೆ ಹೋಗಲು ಸಿದ್ಧತೆ ನಡೆಸಿದ್ರು. ಆದರೆ ಪತಿ ಶಿವಪ್ಪ ತವರಿಗೆ ಹೋಗುವುದು ಬೇಡ ಅಂತ ತಾಕೀತು ಮಾಡಿದ್ದಾನೆ. ಅವನಾನು ಅಂತಂಬ್ರಿ, ಆದ್ರೆ ಅವು ಬೇರೆದ ನಾವು ಬೇರೆದವ್ರಿ. ಹಿಂಗಾಗಿ ಅವನ ಯಾವಾರ ಅವಾಗ ನಮ್ಮ ಯಾವಾರ ನಮಗೆ. ಹಿಂಗಾಗಿ ಮನೆ ಹೊಂದಿಗೆ ಇದ್ರು ಏನು ಗೊತ್ತಾಗಿಲ್ಲ ರೀ ನಮಗೆ. ಅಂದ್ರೆ ಬೆಳಗ್ಗೆ ಆಗೈತೇನು ಸರ್? ಅದು ನಾವು 7-8 ಗಂಟೆಗೆ ಎದ್ದವ್ರು ತಂಡಿ ಸಲುವಾಗಿ. ಅದ್ರೊಳಗಾಗಿ ಆಗಿಬಿಟ್ಟತ್ರಿ. ಅದು ಏನು ಸೌಂಡದು ಇಲ್ಲ ರೀ, ಸೌಂಡದು ಏನು ಇಲ್ಲ ರೀ. ನಮ್ಮ ಹಿಂದ್ಗಡೆ ಏನೋ ಅಡುಗೆ ಮಾಡ್ಕೊಂಡೇನೋ ಅವ್ರು ತೀರ್ಕೊಂಡಿದ್ರು ಕಾಣ್ತದ್ರಿ. ಅಲ್ಲಿ ಊರಿಗೆ ಹೊಂಟಿದಾರೆ, ಒಂದು 4 ಮಂದಿ ಹೇಳಿದಾರೆ ರೀ ಅವ್ರು. ಹ್ಞೂ ರೀ, ಹೇಳಂದ್ಲೆ ಅವ್ರು ಬಂದಿಂದ ಗೊತ್ತರಿ. ಇಲ್ಲಿ ಕಥಾ ಪಡ್ದಾರ ಅವ್ರು ಬಂದ್ರಿ. ಕಥಾ ಪಡಿ ಅಂದ್ಲೇ ಮತ್ತೆಲ್ಲ ಒಳಗೆ ಹಿಂಗಾಗಿ ಕಥಾ ಲಾಕ್ ಆಗಿದಾರೆ ಒಳಗೆ ರೀ. ಹಿಂಗಾಗಿ ಹಿಂದಿಂದ ಲಾಕ್ ಆಗೈತೆ, ಮುಂದೆ ಬಂದು ಬಡದ ಹಿಂದೆ ಬರ್ದಾಳ್ರಿ. ಬಂದು ಲಾಕ್ ಆಗಂದ್ಲೆ ಅವ್ರ ಹುಡುಗ ಈ ಹುಡುಗರು ದೋಸ್ತಿರಿ ಫ್ಯಾಕ್ಟ್ರಿ ಹೋಗಿದ್ರು. ತಾಯಿ ಮೃತಪಟ್ಟ ಸಂದರ್ಭದಲ್ಲಿ ವಿಧಿವಿಧಾನಗಳಿಗೆ ತವರಿಗೆ ಹೋಗುವುದು ಬೇಡ ಎನ್ನುವುದು ಸರಿಯಲ್ಲ ಅಂತ ಪತ್ನಿ ಏರು ಧ್ವನಿಯಲ್ಲಿ ಮಾತನಾಡಿದ್ದಾಳೆ ಅಷ್ಟೇ. ಇಷ್ಟಕ್ಕೆ ಕೊಡಲಿಯನ್ನು ತೆಗೆದುಕೊಂಡು ಬಂದ ಪತಿ ಎಲ್ಲವಳ ಕತ್ತು ಹಾಗೂ ಬೆನ್ನಿಗೆ ಹೊಡೆದಿದ್ದಾನೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್, ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಎಲ್ಲವ ಶಿವಪ್ಪ ಎಂಬ ಒಂದು 46 ವಯಸ್ಸು ಗೃಹಿಣಿಯವರು, ಅವರಕ್ಕೂ ಗಂಡನಕ್ಕೂ ಜಗಳ ಆಗಿ ಈ ಮಧ್ಯದಲ್ಲಿ ಗಂಡ ಶಿವಪ್ಪ ತನ್ನ ಹೆಂಡತಿಯನ್ನೇ ಒಂದು ಕೊಡ್ಲಿಯಲ್ಲಿ ಒಡೆದು ಕುತ್ತಿಗೆಯ ಮೇಲೆ ಒಡೆದು ಸಾಯಿಸಿರೋದು ಕಂಡುಬಂದಿದೆ. ಇದಕ್ಕೆ ಹಿನ್ನೆಲೆ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರಕ್ಕೆ ಮನಸ್ತಾಪ ಮತ್ತು ಮನೆ ಕಟ್ಟಿರೋದಲ್ಲಿ ಸ್ವಲ್ಪ ಸಾಲ ಆಗಿರೋದ್ರ ಬಗ್ಗೆ ಕಂಡುಬಂದಿದೆ. ಸೊ ಆ ಸಾಲ ಆದಮೇಲೆ ಗಂಡ ಹೆಂಡತಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗಿದೆ. ಇತ್ತೀಚೆಗೆ ಹೋದ ವಾರದಲ್ಲಿ ಎಲ್ಲವ ಅವರು ತಾಯಿಯವರು ಕೂಡ ತೀರೋಗಿರೋದು ಕಂಡುಬಂದಿರುತ್ತೆ. ತೀರೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿರೋ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು 8:45ರಿಂದ 9 ಗಂಟೆ ಮಧ್ಯದಲ್ಲಿ ಒಂದು ಇಬ್ಬರಕ್ಕೆ ಜಗಳ ಆಗಿದೆ. ಜಗಳದ ಸಮಯದಲ್ಲಿ ಕುಡಲಿಯಲ್ಲಿ ಗಂಡ ಹೆಂಡತಿ ಎಲ್ಲವವನ್ನು ಕೊಂದಿರೋದು ಕಂಡು ಬಂದಿದೆ. ಸ್ಥಳದಲ್ಲೇ ಎಲ್ಲವ್ವ ಸಾವನ್ನಪ್ಪಿದ್ದಾಳೆ. ಪತ್ನಿ ಸಾವನ್ನಪ್ತಾ ಇದ್ದಂತೆ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.